ಒಂಬತ್ತನೇ ಅಧ್ಯಾಯ 24ನೇ ಶ್ಲೋಕ ಪಾಠ. 24ನೇ ಶ್ಲೋಕ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಂ ಅಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುಃ ಏವ ಚ ನ ತು ಮಾಂ ಅಭಿಜಾನಂತಿ ತತ್ವೇನ ಅತಃ ಚ್ಯವಂತಿ ತೇ. ಕೃಷ್ಣ ಹೇಳ್ತಾ ಇದ್ದಾನೆ, ಸರ್ವಯಜ್ಞಾನಾಂ ಅಹಂ ಭೋಕ್ತ. ಏನೇನು ಯಜ್ಞಗಳು ಅಂತಿದ್ದಾವೋ, ದ್ರವ್ಯ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ತಪೋಯಜ್ಞ. ಯಜ್ಞ ಅಂದ್ರೆ ಭಗವಂತನನ್ನ ಉದ್ದೇಶಿಸಿಕೊಂಡು ಮಾಡತಕ್ಕಂಥ ಸಕಲ ಆರಾಧನೆಗಳು. ಅದು ಒಬ್ಬರಿಗೆ ಏನೋ ಕಷ್ಟಕ್ಕೆ ಸಹಾಯ ಮಾಡೋದಿರ್ಬೋದು, ಸಾಮಾಜಿಕವಾದ ಕಾರ್ಯಗಳನ್ನು ಮಾಡೋದಿರ್ಬೋದು, ಧಾರ್ಮಿಕವಾದ ಜಪತಪಾದಿ ಅನುಷ್ಠಾನ ಮಾಡೋದಿರ್ಬೋದು, ಎಲ್ಲವೂ ಯಜ್ಞ. ಈ ಎಲ್ಲಾ ಯಜ್ಞಗಳ ಭೋಕ್ತೃ ಅಂದ್ರೆ ಯಜ್ಞಗಳ ಮೂಲಕವಾಗಿ ಫಲವನ್ನ ಸ್ವೀಕಾರ ಮಾಡುವ, ಯಜ್ಞದ ಸಾರವನ್ನ ಸ್ವೀಕಾರ ಮಾಡುವನು ನಾನು. ಮತ್ತು ಪ್ರಭು ಅಂದ್ರೆ ಸ್ವಾಮಿ, ಅದು ನಾನೇ. ಅಂದ್ರೆ ನೀವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ನವಗ್ರಹ ಹೋಮ ಮಾಡ್ತೀವಿ. ನವಗ್ರಹ ಹೋಮಗಳಲ್ಲಿ 9 ಬೇರೆ ಬೇರೆ ಗ್ರಹಗಳು, ಬೇರೆ ಬೇರೆ ಗ್ರಹಗಳ ಮಂತ್ರಗಳನ್ನು ಹೇಳಿ ಆಹುತಿ ಕೊಡ್ತೀವಿ. ಆ ಗ್ರಹಗಳ ಹೆಸರನ್ನು ಹೇಳಿ ಆಹುತಿ ಕೊಡ್ತೀವಲ್ಲ, ಆಹುತಿಯನ್ನೆಲ್ಲ ಸ್ವೀಕಾರ ಮಾಡುವನು ಯಾರು? ಆಹುತಿಯ ಸಾರಭಾಗವನ್ನು ಸ್ವೀಕಾರ ಮಾಡುವನು ಯಾರು? ಭಗವಂತ, ಭೋಕ್ತ. ಗಣಪತಿ ಹೋಮ ಮಾಡ್ತೇವೆ. ಈಗ ನೆಕ್ಸ್ಟ್ ಮುಂದೆ ಶ್ರಾವಣ ಮಾಸ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಗೌರಿ ಪೂಜೆ, ಅನೇಕ ರೀತಿಯಲ್ಲೆಲ್ಲ ಮಾಡ್ತೀವಿ. ಆ ಎಲ್ಲಾ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು, ಜಪತಪಾದಿ ಅನುಷ್ಠಾನಗಳು, ಯಜ್ಞಯಾಗಗಳು, ಎಲ್ಲವನ್ನು ನಾವು ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡ್ತೀವೋ ಇಲ್ವೋ, ಅದೆಲ್ಲದರ ಫಲ ಸಾರವನ್ನ ತಿನ್ನುವವನು ಭಗವಂತ. ಅಂದ್ರೆ ಅವನಿಗೆ ಅಷ್ಟು ಹೊಟ್ಟೆ ಹಸಿವು, ಅವನ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೋಸ್ಕರ ಸ್ವೀಕಾರ ಮಾಡ್ತಾನೆ ಅಂತಲ್ಲ. ಅದು ವ್ಯವಸ್ಥೆ ಇರೋದೇ ಹಾಗೆ, ಎಲ್ಲವನ್ನು ಸ್ವೀಕರಿಸುವವನು ಭಗವಂತ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತ, ಸಕಲ ಯಜ್ಞಗಳ ಭೋಕ್ತೃ ನಾನಾಗಿದ್ದೇನೆ. ಯಾಕೆ ಎಲ್ಲವನ್ನು ನಾನೇ ಯಾಕೆ ಸ್ವೀಕಾರ ಮಾಡ್ತೇನೆ ಅಂದ್ರೆ, ಪ್ರಭು, ನಾನೇ ಸ್ವಾಮಿ, ಎಲ್ಲದರ ಸ್ವಾಮಿ ನಾನು. ಹಾಗಾಗಿ ಎಲ್ಲವನ್ನು ಸ್ವೀಕಾರ ಮಾಡೋನು ನಾನೇ. ನಾವು ಪೂಜೆ ಪುನಸ್ಕಾರ ಹೋಮ ಎಲ್ಲ ಮಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ದೇವತೆಗಳ ಹೆಸರನ್ನು ಹೇಳಿ ಆಹುತಿ ಕೊಡ್ತೀವಿ, ಪೂಜೆ ಮಾಡ್ತೀವಿ, ದಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅದನ್ನು ಮುಖ್ಯವಾಗಿ ಸ್ವೀಕಾರ ಮಾಡೋನು ಭಗವಂತ. ಅದು ನಮಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಮಾಡೋದಕ್ಕಿಂತಾದ್ರೆ ಅದೇನಾಗತ್ತೆ? ರಾಜಸ ಅಥವಾ ತಾಮಸ ಕರ್ಮ ಆಗತ್ತೆ. ಹಿಂದೆ ಕೃಷ್ಣ ಹೇಳಿದ್ವಲ್ಲ, ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. ಸ್ವೀಕಾರ ಮಾಡೋನು ಭಗವಂತ, ಅದರ ಸ್ವಾಮಿ ಭಗವಂತ. ಆದ್ರೆ ನಮಗದು ಗೊತ್ತಿಲ್ಲ. ಅಲ್ಲಿಗೇನಾಗತ್ತೆ? ಅದು ಅವಿಧಿಪೂರ್ವಕ, ವಿಧಿವಿಧಾನಗಳನ್ನ ತಿಳಿಯದೇನೆ ಮಾಡಿದಂತ ಯಜ್ಞಯಾಗಾದಿಗಳಾಗತ್ತೆ. ಹಾಗಾಗಿ ವಿಧಿಗಳನ್ನ ತಿಳಿದು ಸಕಲ ಯಜ್ಞಗಳ ಭೋಕ್ತೃ ಅದು ಭಗವಂತ ಅಂತ ತಿಳಿದು ನಾವು ಯಜ್ಞಯಾಗಾದಿಗಳನ್ನ ಮಾಡಬೇಕು. ನತು ಮಾಂ ಅಭಿಜಾನಂತಿ, ಆದರೆ ಮಾಂ ನ ಅಭಿಜಾನಂತಿ. ಸುಮ್ಮನೆ ಕೊನೆಗೊಂದು ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಆದರೆ ನಾವು ಯಾಕೆ ಕೃಷ್ಣಾರ್ಪಣ ಹೇಳ್ತಾ ಇದ್ದೇವೆ? ನವಗ್ರಹ ಹೋಮ ಮಾಡಿ ಕೃಷ್ಣಾರ್ಪಣ ಅಂತ ಯಾಕೆ ಹೇಳಬೇಕು? ಗಣಪತಿ ಹೋಮ ಮಾಡಿ ಕೃಷ್ಣಾರ್ಪಣ ಅಂತ ಯಾಕೆ ಹೇಳಬೇಕು? ಇನ್ನೊಂದು ಯಾವುದೋ ಬೇರೆ ದೇವತೆಗಳನ್ನು ಉದ್ದೇಶಿಸಿಕೊಂಡು ಪೂಜೆ ಮಾಡಿ ಕೃಷ್ಣಾರ್ಪಣ ಅಂತ ಯಾಕೆ ಹೇಳಬೇಕು? ಗೊತ್ತೇ ಇರೋದಿಲ್ಲ. ಮಾಂ ಅಭಿಜಾನಂತಿ, ಚೆನ್ನಾಗಿ ದೇವರನ್ನ ತಿಳಿದಿರೋದಿಲ್ಲ. ಸುಮ್ಮನೆ ಪುರೋಹಿತರು ಕೃಷ್ಣಾರ್ಪಣ ಅಂದ್ರು ಅಂತ ಇವರು ಕೃಷ್ಣಾರ್ಪಣ ಅಂತ ಅಂತಾರಷ್ಟೇ, ಬಿಟ್ರೆ ಏನು ಗೊತ್ತಿರೋದೇ ಇಲ್ಲ. ತಿಳ್ಕೊಳ್ಬೇಕು. ಯಾಕೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ, ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಎಲ್ಲದರ ಸ್ವಾಮಿ, ಎಲ್ಲರ ಒಡೆಯ, ಎಲ್ಲರ ಅಂತರ್ಯಾಮಿ ನಾನಾಗಿದ್ದೇನೆ ಅನ್ನೋ ಎಚ್ಚರಿಕೆ ನಮಗಿರಬೇಕು. ಆದರೆ ಅಜ್ಞಾನಿಗಳು ಮಾಡುವಂತ ಕರ್ಮದಲ್ಲಿ ಆ ತಿಳುವಳಿಕೆ ಇರೋದಿಲ್ಲ. ಮಾಂ ನ ಅಭಿಜಾನಂತಿ, ನನ್ನನ್ನ ಚೆನ್ನಾಗಿ ತಿಳಿಯೋದಿಲ್ಲ. ಸರಿಯಾದ ಕ್ರಮದಲ್ಲಿ ಭಗವಂತನ ತತ್ವಜ್ಞಾನ ಇರೋದಿಲ್ಲ. ಹಾಗಾಗಿ ಏನವ್ರ ಪರಿಸ್ಥಿತಿ ಏನು? ಅತಃ ತತ್ವೇನ ತೇ ಚ್ಯವಂತಿ. ತತ್ವ ಅಂದ್ರೆ ಯಥಾರ್ಥ ಜ್ಞಾನ, ವಾಸ್ತವ ಸ್ಥಿತಿ ಏನಿದೆ, ಜಗತ್ತಿನ ನಿಯಮ ಹೇಗಿದೆ, ಜಗತ್ತು ಯಾವ ರೀತಿಯಲ್ಲಿ ತಿರುಗ್ತಾ ಇದೆ, ಅದನ್ನು ಅವ್ರು ತಿಳ್ಕೊಳ್ಳೋದೇ ಇಲ್ಲ. ಇದು ತತ್ವ, ವಾಸ್ತವ. ತತ್ವ ಶಬ್ದಕ್ಕರ್ಥ ಏನು? ವಾಸ್ತವ, ಯಥಾರ್ಥ ಅಂತ ಅರ್ಥ. ಅದನ್ನು ತಿಳ್ಕೊಳ್ಳೋದಿಲ್ಲ. ಅದರಿಂದಾಗಿ ಅವರು ಯಥಾರ್ಥದ ದಾರಿಯಿಂದ ದೂರನೇ ಇದ್ಬಿಡ್ತಾರೆ ಅಂತ ಅರ್ಥ. ತತ್ವೇನತೆ ಚವಂತಿ. ಚವಂತಿ ಶಬ್ದಕ್ಕರ್ಥ ಏನು? ಚ್ಯುತರಾಗುತ್ತಾರೆ ಅಂತ ಅರ್ಥ. ಚವಂತಿ ಅಂದ್ರೆ ಚ್ಯುತರಾಗುತ್ತಾರೆ. ಯಾವತ್ತೂ ಕೂಡ ನಾವು
ವಾಸ್ತವದಿಂದ ಚ್ಯುತರಾಗಬಾರದು, ವಾಸ್ತವದಿಂದ ದೂರ ಉಳಿಬಾರದು. ಆದರೆ ಇವರು ವಾಸ್ತವದಿಂದ ದೂರ ಉಳಿತಕ್ಕಂತ ಸಂದರ್ಭ ಎದುರಾಗತ್ತೆ. ಯಾಕೆ ವಾಸ್ತವದಿಂದ ದೂರವಾಗುವಂತಹ ಪರಿಸ್ಥಿತಿ ಎದುರಾಗತ್ತೆ ಅಂತ ಹೇಳಿದ್ರೆ ಅವರಿಗೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಹಾಗಾಗಿ ಅವರು ತತ್ವದಿಂದಾಗಿ, ಇದು ಚವಂತಿ ಅಂದ್ರೆ ಚ್ಯುಗತೋ, ತತ್ವದಿಂದಾಗಿ ತಪ್ಪಿ ಬಿಡುತ್ತಾರೆ. ಏನು ನೇರ ಮಾರ್ಗದಲ್ಲಿ ಹೋಗ್ಬೇಕು, ಆ ನೇರ ಮಾರ್ಗದಿಂದ ತಪ್ಪಿ ಹೋಗ್ತಾರೆ. ವಾಸ್ತವದ ಒಂದು ದಾರಿ ಅಂತ ಏನಿದೆ, ಆ ವಾಸ್ತವದ ದಾರಿಯಿಂದ ತಪ್ಪಿ ಅವಾಸ್ತವದ ದಾರಿಯಲ್ಲಿ ನಡೆಯುತ್ತಾರೆ ಅನ್ನೋದೆಲ್ಲ ಇದಕ್ಕೆ ಅರ್ಥ. ಇಲ್ಲಿಗೆ ನೋಡಿ, ಸಕಲ ಯಜ್ಞಗಳ ಸ್ವಾಮಿ, ಸಕಲ ಯಜ್ಞಗಳ ಭೋಕ್ತೃ ಭಗವಂತ ಅಂತ ಆದ್ಮೇಲೆ ನಾವು ಆ ಅನುಸಂಧಾನವನ್ನ ಇಟ್ಟುಕೊಂಡು ನಾನು ಏನೇನ್ ತಪ ಪಾರಾಯಣ ಹೋಮ ಹವನ ಮಾಡ್ತಾ ಇದ್ದೇನೆ, ಇದೆಲ್ಲ ದರ ಒಂದು ಸಾರವನ್ನ ಉಣ್ಣುವವನು ಪರಮಾತ್ಮ. ಎಚ್ಚರಿಕೆ ನಮ್ಗೆ ಯಾವತ್ತಿಗೂ ಕೂಡ ಇರಲೇಬೇಕು. ಆ ಎಚ್ಚರಿಕೆಯನ್ನ ಇಟ್ಟುಕೊಂಡೇ ನಾವು ನಮ್ಮ ಕರ್ಮಾನುಷ್ಠಾನಗಳನ್ನು ಮಾಡಬೇಕು ಹೊರತು ಅದನ್ನ ಬಿಟ್ಟು ನಾವು ಕರ್ಮಾನುಷ್ಠಾನವನ್ನು ಮಾಡುವಂಥದ್ದಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ಅಹಂ ಹಿ ನಾನಾದರೂ ಸರ್ವಯಜ್ಞಾನ, ಸಕಲ ಯಜ್ಞಗಳ, ಯಜ್ಞ ಅಂದ್ರೆ ಎಲ್ಲಾ ರೀತಿಯಾದ ಸಾತ್ವಿಕ ಕರ್ಮ ಅಂತ ಅರ್ಥ, ಬರೀ ಹೋಮ ಅಂತ ಅರ್ಥ ಅಲ್ಲ. ಹೋಮವೂ ಒಂದು, ಅದರ ಜೊತೆ ಮಾಡುವಂತ ಎಲ್ಲಾ ಸಾತ್ವಿಕ ಕರ್ಮಗಳು ಯಜ್ಞ ಅಂತ. ಸಕಲ ಯಜ್ಞಗಳ ಭೋಕ್ತ ಸಾರಭೋಕ್ತೃ ನಾನಾಗಿದ್ದೇನೆ. ಮತ್ತು ಪ್ರಭು ಏವಚ, ಪ್ರಭುವೂ ಆಗಿದ್ದೇನೆ. ಸಾರಭೋಕ್ತೃ ನಾನು, ಸ್ವಾಮಿ ನಾನಾಗಿದ್ದೇನೆ. ಆದರೆ ತೇ ಅಂದ್ರೆ ಅಂತವರು, ಅಂದ್ರೆ ಅಜ್ಞಾನಿಗಳು ಅಂತ ಅರ್ಥ. ಅಜ್ಞಾನಿಗಳು ನನ್ನನ್ನು ನ ಅಭಿಜಾನಂತಿ, ನನ್ನನ್ನು ಚೆನ್ನಾಗಿ ತಿಳಿಯುವುದಿಲ್ಲ. ಆದ್ದರಿಂದ ತತ್ವೇನ, ವಾಸ್ತವದ ದಾರಿಯಿಂದಾಗಿ, ತತ್ವೇನ ವಾಸ್ತವತೆಯಿಂದಾಗಿ ಚವಂತಿ ದೂರ ಉಳಿಯುತ್ತಾರೆ. ಯಥಾರ್ಥ ದಾರಿಯಿಂದ ದೂರ ಉಳಿದು ಬಿಡುತ್ತಾರೆ, ಮಾರ್ಗಭ್ರಷ್ಟರಾಗುತ್ತಾರೆ ಅಂತ ಅರ್ಥ. ದಾರಿ ತಪ್ಪುತ್ತಾರೆ. ದಾರಿ ತಪ್ಪಿದವನು ಗುರಿ ಮುಟ್ಲಿಕ್ಕೆ ಸಾಧ್ಯನಾ? ದಾರಿ ತಪ್ಪಿದವನು ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಗುರಿ ಮುಟ್ಟಬೇಕು ಅನ್ನೋ ಅಪೇಕ್ಷೆ ಇದ್ರೆ ದಾರಿ ತಪ್ಪಾರ್ದು. ದಾರಿ ತಪ್ಪಾರ್ದು ಅಂತಿದ್ರೆ ಸರಿ ದಾರಿಯನ್ನ ಕೇಳಿ ತಿಳಿದು ಆ ಸರಿ ದಾರಿಯಲ್ಲೇ ಹೋಗ್ಬೇಕು ಅಲ್ವಾ. ನಾನು ಹೋಗಿದ್ದೇ ದಾರಿ ಅಂತ ಹೋದ್ರೆ ಒಂದಷ್ಟು ದಾರಿ ನಿರ್ಮಾಣ ಆಗತ್ತೆ ಹೊರತು ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಅದು ಗುರಿ ಮುಟ್ಟಬೇಕು ಅನ್ನೋ ಅಪೇಕ್ಷೆ ನಮಗಿದೆ ಅಂತ ಆದ್ರೆ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು. ಸರಿಯಾದ ದಾರಿ ನಮ್ಗೆ ಗೊತ್ತಿಲ್ವಾ? ಗೊತ್ತಿದ್ದವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರನ್ನ ಕೇಳಿ ತಿಳಿದು ನಾವು ದಾರಿ ಯಾವುದು ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ಸಾಗ್ಬೇಕು. ಆಗ ಮಾತ್ರ ಗುರಿ ಮುಟ್ಲಿಕ್ಕೆ ಆಗತ್ತೆ. ಇಲ್ಲ ಅಂದ್ರೆ ಬರೀ ದಾರಿಯಲ್ಲಿ ಸುತ್ತುವರೋದೇ ಆಗತ್ತೆ. ಸುತ್ತೋದೇ ಒಂದು ಶ್ರಮ ಹೊರತು ಫಲ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ಏಪ್ಯನ್ಯ ದೇವತಾ ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನ ತಶ್ಚವಂತಿ ತೇ. ಶ್ರೀಕೃಷ್ಣ.